ಸೊಸೆಗೆ ತಕ್ಕ ಪಾಠ ಕಲಿಸಬೇಕೆಂದು ನಿರ್ಧರಿಸಿಕೊಂಡಿದ್ದ ಸುಬ್ಬಮ್ಮ ಮನೆಗೆ ಲಾಯರನ್ನು ಕರೆಸಿದರು. ಅತ್ತೆ ದಿಢೀರನೆ ಲಾಯರ್ ಕರೆಸಿದ್ದನ್ನು ಕಂಡ ಸೊಸೆಗೆ ಚಿಂತೆ ಶುರುವಾಯಿತು. ಸರಿತಾಳಿಗೂ ಚೆನ್ನಾಗಿ ಗೊತ್ತಿತ್ತು 2 ಎಕರೆ ಹೊಲವನ್ನು ಬಿಟ್ಟು ಮಿಕ್ಕಿದ್ದೆಲ್ಲವನ್ನು ತನ್ನ ಅತ್ತೆ ಸುಬ್ಬಮ್ಮ ಮತ್ತು ತನ್ನ ಮಾವ ಶಿವಯ್ಯನವರು ಕಷ್ಟಪಟ್ಟು ದುಡಿದು ಗಳಿಸಿದ್ದು ಎಂದು. ಯಾವುದು ಪಿತ್ರಾರ್ಜಿತವಲ್ಲ, ಎಲ್ಲವೂ ಸ್ವಯಾರ್ಜಿತವಾದ ಸೊತ್ತಾಗಿತ್ತು. ಮಗನ ಮೇಲೆ ಅತಿಯಾದ ಮೋಹವಿರುವ ಅತ್ತೆ ಯಾವುದೇ ಕಾರಣಕ್ಕೂ ಅವರ ಮಗನಿಗೆ ಮೋಸ ಮಾಡುವುದಿಲ್ಲವೆಂದುಕೊಂಡಿದ್ದ ಸೊಸೆ ಸವಿತಾ ತನ್ನ ಅಹಂಕಾರದ ಆಟ ಆಡುತ್ತಿದ್ದಳು. ಸುದೀರ್ಘವಾಗಿ 2 ಗಂಟೆಗಳ ಚರ್ಚೆಯ ನಂತರ ಲಾಯರ್ ಮನೆಯಿಂದ ಹೊರಟರು. ಲಾಯರ್ ಕಾರ್ ಬಳಿ ಬಂದ ಸವಿತಾ, ಲಾಯರ್, ನಿಮ್ಮನ್ನು ಅತ್ತೆ ಯಾವ ವಿಷಯವಾಗಿ ಕರೆದಿದ್ದು ಎಂದು ದರ್ಪದಿಂದ ಕೇಳಿದಳು. ವಿಲ್ ಮಾಡಿಸಲು, ಮೊಟುಕಾಗಿ ಉತ್ತರಿಸಿದರು ವಕೀಲರು. ಅಯ್ಯೋ, ವಿಲ್ ಮಾಡಿಸೋಕ? ಏನಂತ ಮಾಡಿಸುವುದಕ್ಕೆ ಹೇಳಿದ್ದಾರೆ ಎಂದು ಮರುಪ್ರಶ್ನಿಸಿದಳು ಸವಿತಾ. ನೋಡಿ, ಕೆಲವೊಂದು ವಿಷಯ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ, ಹಾಗೆಲ್ಲ ಎಲ್ಲರ ಬಳಿಯೂ ಹೇಳೋ ಹಾಗಿಲ್ಲ. ಆದರೂ ನಿಮಗೆ ತಿಳಿದುಕೊಳ್ಳಬೇಕೆಂಬ ಹಂಬಲವಿದ್ದರೆ ನಿಮ್ಮ ಅತ್ತೆಯನ್ನು ವಿಚಾರಿಸಿ. ನನಗೆ ಕಚೇರಿಗೆ ಹೋಗುವುದಕ್ಕೆ ಟೈಮ್ ಆಗ್ತಾ ಇದೆ ಎಂದು ಅಲ್ಲಿಂದ ಹೊರಟರು. ಅತ್ತೆ ವಿಲ್ ಮಾಡಿಸುತ್ತಿದ್ದಾರೆ ಎಂಬ ವಿಷಯ ತಿಳಿದ ತಕ್ಷಣ ಸೊಸೆಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದ ಹಾಗೆ ಆಯಿತು. ಅಯ್ಯೋ, ಇವರಿಗೇನು ಬಂತು ರೋಗ? ಇರುವುದು ಒಬ್ಬನೇ ಮಗ, ಆಸ್ತಿಯೆಲ್ಲ ಅವರ ಪಾಲಿಗೆ ಸೇರುತ್ತೆ. ಇವರಿಗೇನು ಇನ್ನೊಬ್ಬ ಮಗನಿದ್ದಾನೋ ಅಥವಾ ಮಗಳಿದ್ದಾಳೆಯೇ? ವಿಲ್ ಮಾಡಿಸುವ ಕೆಟ್ಟ ಬುದ್ಧಿ ಇವರಿಗೇಕೆ ಬಂತು ಎಂದು ಮನದಲ್ಲೇ ಹೇಳಿಕೊಳ್ಳುತ್ತಾ ಅತ್ತೆಯ ರೂಮ್ ಕಡೆ ಬಂದ ಸವಿತಾ, ಅತ್ತೆ, ಮನೆಗೆ ಲಾಯರ್ ಬಂದಿದ್ರಲ್ಲ, ಯಾಕೆ? ಏನು ವಿಷಯ? ವಿಲ್ನ ವಿಷಯ ತನಗೆ ತಿಳಿದಿಲ್ಲವೇನೋ ಎಂಬಂತೆ ಪ್ರಶ್ನಿಸಿದಳು ಸವಿತಾ. ವಿಲ್ ಮಾಡಿಸುವುದಕ್ಕೆ ಕರೆಸಿದ್ದೆ ಎಂದು ಸುಬ್ಬಮ್ಮ ನುಡಿದಾಗ, ವಿಲ್ ಮಾಡಿಸೋಕ? ಏನಂತ ವಿಲ್ ಮಾಡಿಸ್ಬೇಕು ಎಂದು ಸೊಸೆ ಕೇಳಿದಾಗ, ನೋಡಮ್ಮ ಸವಿತಾ, ನಾವು ಕಷ್ಟಪಟ್ಟು ದುಡಿದ ಆಸ್ತಿಯನ್ನು ನೋಡಿಕೊಂಡು ಹೋಗಮ್ಮ ಎಂದು ಅಂದು ಹೇಳಿದ ದಿನ ನೀನು ಹೇಳಿದ ಮಾತುಗಳು ನನಗಿನ್ನೂ ನೆನಪಿದೆ. ನಾನಿಂದು ವಿಲ್ ಮಾಡಿಸುತ್ತಿರುವುದು ನಾನು ಮತ್ತು ನನ್ನ ಗಂಡ ಕಷ್ಟಪಟ್ಟು ದುಡಿದ ಆಸ್ತಿಯ ಹೊರತು ನಿನ್ನ ಗಂಡ ದುಡಿದು ಸಂಪಾದಿಸಿದ ಆಸ್ತಿಯನ್ನಲ್ಲ. ಅವನನ್ನೇ ಕೇಳು. ಅವನು ಮದುವೆಯಾದ ದಿನದಿಂದ ಅವನ ಬಳಿಯಿಂದ 1 ರೂಪಾಯಿಯನ್ನು ಕೂಡ ನಾವು ಪಡೆದುಕೊಂಡಿಲ್ಲ. ಮತ್ತು ನನ್ನ ವಿಲ್ನ ಬಗ್ಗೆ ಕೇಳುವ ಯಾವುದೇ ಅಧಿಕಾರ ನಿನಗಿಲ್ಲ, ಆಯ್ತಾ ಎಂದು ಹೇಳಿ ಅಲ್ಲಿಂದ ಹೊರಟರು. ತನ್ನ ಗಂಡ ಕೆಲಸದಿಂದ ಬಂದ ತಕ್ಷಣ ಅವನೊಂದಿಗೆ ಇಂದು ನಡೆದ ಎಲ್ಲ ಘಟನೆಗಳನ್ನು ಹೇಳಿದಳು. ಮಗ ಕೂಡ ಅಮ್ಮನ ನಿರ್ಧಾರದ ಬಗ್ಗೆ ಬೇಸರಗೊಂಡು ಅಮ್ಮನ ರೂಮ್ ಬಳಿಗೆ ಬಂದು, ಅಮ್ಮ, ವಿಲ್ ಮಾಡಿಸುವುದಕ್ಕೆ ಲಾಯರ್ ಬಂದಿದ್ರಂತಲ್ಲ, ಯಾಕೆ? ಏನಂತ ವಿಲ್ ಮಾಡಿಸ್ದೆ ಅಂತ ಒಂದೇ ಉಸಿರಿಗೆ ಕೇಳಿದ. ನಾನು ನಿಮ್ಮಪ್ಪ ಕಷ್ಟಪಟ್ಟು ದುಡಿದ ಆಸ್ತಿ ಒಳ್ಳೆಯ ಕೆಲಸಕ್ಕೆ ಮೀಸಲಾಗಿರಲಿ ಅಂತ ನನ್ನ ನಂತರ ಈ ಮನೆ ಆಸ್ತಿ ಎಲ್ಲವೂ ಗೋಶಾಲೆಗೆ ಎಂದು ವಿಲ್ ಮಾಡಿಸಿದ್ದೇನಪ್ಪ. ನಿಮ್ಮ ತಾತನ ಕಡೆಯಿಂದ ನಿಮ್ಮ ತಂದೆಗೆ ಬಂದಿದ್ದು 2 ಎಕರೆ ಜಮೀನು, ಅದು ನಿನ್ನ ಆಸ್ತಿ. ಅದು ಬಿಟ್ಟು ಮಿಕ್ಕಿದ್ದೆಲ್ಲವೂ ನನ್ನ ಮತ್ತು ನಿಮ್ಮ ಅಪ್ಪನ ಸ್ವಯಾರ್ಜಿತ. ನಾವು ಏನು ಬೇಕಾದರೂ ಮಾಡಬಹುದು. ಮೊದಲೇ ಗೌರ್ಮೆಂಟ್ ನೌಕರಿಯಲ್ಲಿರುವ ನಿನಗೆ ಇದೆಲ್ಲ ಚೆನ್ನಾಗಿ ತಿಳಿದಿರುತ್ತದೆ. ನಾನು ನಿಮ್ಮ ಜೊತೆಯಲ್ಲಿ ಇರೋವರೆಗೂ ಇದನ್ನೆಲ್ಲ ಅನುಭವಿಸೋ ಹಕ್ಕು ನಿಮಗಿರುತ್ತಷ್ಟೇ ಎಂದು ಅಮ್ಮ ಹೇಳುತ್ತಿರುವಾಗ, ಯಾಕಮ್ಮ ಈ ಥರ ಮಾಡಿದೆ? ಇದ್ದ ಒಬ್ಬ ಮಗನಿಗೆ ಅನ್ಯಾಯ ಮಾಡಬೇಕು ಅಂತ ನಿನಗೆ ಅನ್ನಿಸಿದ್ದ್ಯಾಕಮ್ಮ ಎಂದು ಬೇಸರ ಧ್ವನಿಯಲ್ಲಿ ಕೇಳಿದನು ಮಗ ಸೂರ್ಯ. ಕಾಲವು ಎಲ್ಲದಕ್ಕೂ ಉತ್ತರಿಸುತ್ತದೆ, ನನ್ನನ್ನು ಇನ್ನೇನು ಕೇಳಬೇಡ ಎಂದು ಹೇಳುತ್ತಾ ರೂಮ್ನಿಂದ ಹೊರನಡೆದರು ಸುಬ್ಬಮ್ಮ. ಅಮ್ಮ ಹೀಗೇಕೆ ಮಾಡಿದರು ಎಂಬ ಚಿಂತೆ ಮಗನಿಗೆ ಕಾಡತೊಡಗಿತ್ತು. ಹೆಂಡತಿಯ ಪ್ರೀತಿಯ ಅಮಲಿನಲ್ಲಿದ್ದ ಮಗನಿಗೆ ಅಮ್ಮನ ದಿಢೀರ್ ನಿರ್ಧಾರ ಒಮ್ಮೆಲೆ ನಿದ್ದೆಯಿಂದ ಎದ್ದು ಕೂರುವಂತೆ ಮಾಡಿತ್ತು. ಅಪ್ಪ ಅಮ್ಮ ಮಾಡಿಟ್ಟ ಲಕ್ಷಾಂತರ ಗಟ್ಟಲೆ ಆಸ್ತಿ ಇದೆ, ಇನ್ನು ನಾನೇಕೆ ಕೂಡಿಡಬೇಕು ಎಂದು ಬಂದ ಸಂಬಳವನ್ನೆಲ್ಲ ಹೆಂಡತಿಯ ಜೊತೆ ಸೇರಿ ಅನಗತ್ಯವಾದ ದುಬಾರಿ ಐಷಾರಾಮಿ ವಸ್ತುಗಳ ಮೇಲೆ ಹಾಕಿ ದುಡಿದ ಹಣವನ್ನು ಖರ್ಚು ಮಾಡುತ್ತಿದ್ದ ಮಗನಿಗೆ ಇಂದು ಜ್ಞಾನೋದಯವಾಯಿತು. ಅಪ್ಪ ಅಮ್ಮನ ಆಸ್ತಿ ನನ್ನದಲ್ಲ, ನಾನು ದುಡಿದು ನಾನು ಉಳಿಸಿದ್ದಷ್ಟೇ ನನ್ನದು ಎಂದು ತಿಳಿದ. ಇನ್ನು ಶ್ರೀಮಂತಿಕೆಯ ಅಮಲಿನಲ್ಲಿ ತೇಲುತ್ತಿದ್ದ ಸೊಸೆಗೆ ಒಮ್ಮೆಲೆ ನಿಶೆ ಇಳಿದಂತಾಗಿತ್ತು. 20 ಎಕರೆ ತೋಟ, ಪಟ್ಟಣದ ಮಧ್ಯದಲ್ಲಿರುವ ಸ್ವಂತ ಮಳಿಗೆಯ ಕಟ್ಟಡ, ಅರಮನೆಯಂತಹ ಮನೆ ಇದ್ಯಾವುದೂ ನನ್ನದಲ್ಲ. ಊರ ಆಚೆ ಇರುವ ಮಳೆಯ ಆಶ್ರಯಕ್ಕೆ ಬೆಳೆಯುವ 2 ಎಕರೆ ಹೊಲ, ಗಂಡನಿಗೆ ಬರುವ ಸರ್ಕಾರಿ ಸಂಬಳ ಇವೆರಡಷ್ಟೇ. ಆದರೆ ಈಗ ನಡೆಸುತ್ತಿರುವ ಶ್ರೀಮಂತಿಕೆ ಜೀವನವನ್ನು ಬಿಟ್ಟು ಪೈಸೆಯನ್ನು ಕೂಡಿಡುವ ಸಂದರ್ಭ ಬರುತ್ತದೆ. ಇಲ್ಲವಾದರೆ ಜೀವನ ಕಷ್ಟವಾಗುತ್ತದೆ. ಗಂಡನನ್ನು ಕಳೆದುಕೊಂಡಿದ್ದಾಳೆ, ಮಗ ಎಂದರೆ ಪಂಚಪ್ರಾಣ, ಇವಳು ನಮಗೇನು ಮಾಡಿಯಾಳು ಎಂದು ತಿಳಿದುಕೊಂಡಿದ್ದ ಸೊಸೆಗೆ ಅತ್ತೆ ಸರಿಯಾಗಿ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡಿದ್ದಳು. ಅಯ್ಯೋ ಬಿಡು, ಅತ್ತೆ ಇರೋವರೆಗೂ ಈ ಆಸ್ತಿ ನಮ್ಮದಲ್ಲವೇ? ಬರೀ 2 ಎಕರೆ ಜಮೀನಿಟ್ಟುಕೊಂಡೇ ಇಷ್ಟೆಲ್ಲ ಸಂಪಾದಿಸಿದ್ದಾರೆ. ಇನ್ನು ಮುಂದೆ ನಾನು ಕೂಡ ಚೆನ್ನಾಗಿ ದುಡಿಯುವುದರ ಕಡೆ ಗಮನ ಕೊಟ್ಟು ಬಂದ ಹಣವನ್ನು ಉಳಿಸಿ ಇದರ 2ರಷ್ಟು ಆಸ್ತಿ ಸಂಪಾದಿಸರಾಯಿತು ಎಂದು ಅಂದುಕೊಂಡು ಸಮಾಧಾನ ತಂದುಕೊಂಡಳು ಸೊಸೆ ಸವಿತಾ. ಅದು ಅವಳು ಅಂದುಕೊಂಡಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಪ್ರತಿ ವಾರದ ರಜೆಯಲ್ಲಿ ಆ ಊರು ಈ ಊರು ಎಂದು ಟ್ರಿಪ್ ಮಾಡುತ್ತಿದ್ದ ಮಗ ಸೊಸೆ
ಈ ವಾರ ಮನೆಯಲ್ಲೇ ಇರುವುದನ್ನು ನೋಡಿ ಸುಬ್ಬಮ್ಮನವರಿಗೆ ಒಳಗೊಳಗೆ ಸಂತೋಷವಾಯಿತು. ಎಂದು ತೋಟದ ಕಡೆ ಹೋಗದ ಸೊಸೆ ಇಂದು ಗಂಡನನ್ನು ಕರೆದುಕೊಂಡು ತೋಟಕ್ಕೆ ಹೋಗಬೇಕು ಎಂದು ಮಾತನಾಡಿಕೊಳ್ಳುತ್ತಿದ್ದಳು. ಹಚ್ಚ ಹಸಿರಿನಿಂದ ಕೂಡಿದ್ದ ತೋಟ ದೇವಲೋಕದ ಬೃಂದಾವನದಂತಿತ್ತು. ಆದರೆ ಸರಿಯಾದ ಪೋಷಣೆ ಇರದೆ ಒಣಗಿ ನಿಂತಿತ್ತು. ಸುಬ್ಬಮ್ಮ ಮಾಡಿಕೊಡುತ್ತಿದ್ದ ಬೆಳಗಿನ ಕಾಫಿ ಕುಡಿಯಲು ಆಳು ಕಾಳುಗಳು ಮುಂಜಾನೆಯ ಕೋಳಿ ಕೂಗುವುದರೊಳಗೆ ತೋಟದಲ್ಲಿ ಹಾಜರಿರುತ್ತಿದ್ದರು. ಬಿಸಿಲು ಬರುವುದರೊಳಗೆ ಅರ್ಧ ಕೆಲಸ ಮುಗಿಸಿ ಬಿಸಿಲಿನಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಮತ್ತೆ ಕೆಲಸ ಮಾಡಿ ಸಂಜೆ ಊಟ ಮಾಡಿಕೊಂಡು ಮನೆಗೆ ಹೋಗುತ್ತಿದ್ದರು. ಈಗ ಮನೆಯಲ್ಲೇ ಊಟ ಮಾಡಿಕೊಂಡು ನಿಧಾನವಾಗಿ ಕೆಲಸಕ್ಕೆ ಬಂದು ಸಂಜೆಯಾಗುವುದರೊಳಗೆ ಮನೆ ಸೇರುತ್ತಿದ್ದರು. 10 ಜನ ಮಾಡುತ್ತಿದ್ದ ಕೆಲಸ ಇಂದು 20 ಜನ ಮಾಡಿದರೂ ಕೆಲಸ ಮುಗಿಯುತ್ತಿರಲಿಲ್ಲ. ಸುಬ್ಬಮ್ಮ ಆಳು ಕಾಳುಗಳನ್ನು ಮನೆಯ ಮಕ್ಕಳಂತೆ ನೋಡಿಕೊಂಡು ಅವರಿಗೆಂದು ಹೋಗೋ ಬಾರೋ ಎನ್ನದೆ ಅಣ್ಣ ತಮ್ಮ ಎಂದುಕೊಂಡು ಪ್ರೀತಿ ವಿಶ್ವಾಸ ತೋರುತ್ತಾ ಅವರ ಕಷ್ಟಗಳಿಗೆ ನೆರವಾಗುತ್ತಾ ತಮ್ಮ ತೋಟವನ್ನು ಚೆನ್ನಾಗಿ ಬೆಳೆಸಿದ್ದರು. ನಾವು ಕೊಡುವ ದುಡ್ಡಿಗೆ ಅವರು ದುಡಿಯುತ್ತಾರೆ ಅಷ್ಟೇ. ದಿನ ಅಷ್ಟು ಜನಕ್ಕೆ ಒಲೆ ಮುಂದೆ ಕೂತು ಅಡುಗೆ ಮಾಡಿಕೊಂಡು ನಾನು ಬೇಯುವುದಕ್ಕೆ ಆಗುವುದಿಲ್ಲ ಎಂದು ಅವರಿಗೆಲ್ಲ ಮನೆಯಿಂದಲೇ ಊಟ ತರುವಂತೆ ಹೇಳಿ 10 ರೂಪಾಯಿ ಎಕ್ಸ್ಟ್ರಾ ಹಣ ನೀಡುತ್ತಿದ್ದ ಸೊಸೆಗೆ ಇಂದು ತನ್ನ ತಪ್ಪಿನ ಅರಿವಾಗಿತ್ತು. ಸರಿಯಾಗಿ ನೀರು ಹಾಯಿಸದೆ ಅರ್ಧ ತೋಟ ಒಣಗಿ ನಿಂತಿತ್ತು. ಅದನ್ನು ನೋಡಿದ ಮಗ ಸೊಸೆಗೆ ತುಂಬ ಬೇಸರವಾಯಿತು. ಅಲ್ಲ ಸವಿತಾ, ನಾನಂತೂ ಕೆಲಸ ಮಾಡಲು ಹೊರಗೆ ಹೋಗ್ತೀನಿ. ದಿನ ಮನೆಯಲ್ಲಿ ಇದ್ದು ಕಾಲ ಕಳೀತೀಯಲ್ಲ, ಸ್ವಲ್ಪ ತೋಟದ ಕಡೆ ಬಂದು ಯಾವ ಕೆಲಸ ಆಗ್ತಾ ಇದೆ ಅಂತ ನೋಡೋಕ್ಕಾಗಲ್ವಾ? ಹೀಗೆ ಆದರೆ 2 ವರ್ಷದಲ್ಲಿ ತೋಟವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಇನ್ನು ಮುಂದೆ ಆದರೂ ಊಟ ಮಾಡಿ ಮನೆಯಲ್ಲಿ ಮಲಗೋದು ಬಿಟ್ಟು ಸ್ವಲ್ಪ ತೋಟಕ್ಕೆ ಬಂದು ಆಳು ಕಾಳುಗಳ ಜೊತೆ ಸೇರಿ ಕೆಲಸ ಮಾಡು. ಪ್ರತಿ ವರ್ಷ ತೋಟದಿಂದ ಕಡಿಮೆ ಎಂದರೂ 10 ರಿಂದ 15 ಲಕ್ಷ ವರಮಾನ ಬರುತ್ತದೆ. ಈ ವರ್ಷ ಅದರಲ್ಲಿ ಅರ್ಧ ಬಂದರೂ ಹೆಚ್ಚು. ತೋಟದ ಗತಿ ಹೀಗಾದರೆ ಇನ್ನು ಮಳಿಗೆಯ ಪರಿಸ್ಥಿತಿ ಇನ್ನೇನಾಗಿದೆಯೋ? ಊಟ ಮುಗಿಸಿಕೊಂಡು ಮೊದಲು ಮಳಿಗೆಯ ಕಡೆ ಹೋಗಿ ಬರಬೇಕು ಎಂದು ಮಾತನಾಡಿಕೊಂಡ ಸವಿತಾ ಮತ್ತು ಅವಳ ಗಂಡ ತೋಟದಿಂದ ಹೊರನಡೆದರು. ಕಡು ಬಡತನದಲ್ಲಿದ್ದ ಸವಿತಾಳ ಸೋದರ ಮಾವನಿಗೆ ಒಮ್ಮೆಲೆ ದೊಡ್ಡ ಮಳಿಗೆಯ ಜವಾಬ್ದಾರಿ ಸಿಕ್ಕಿದ್ದು ಮಂಗನ ಕೈಗೆ ಮಾಣಿಕ್ಯ ಸಿಕ್ಕ ಹಾಗಾಗಿತ್ತು. ಸೂರ್ಯನ ತಂದೆ ಇದ್ದಾಗ ಬೆಳಗಿನ ಜಾವ 5 ಗಂಟೆಗೆ ರೈತರ ತರಕಾರಿ ಗಾಡಿಗಳು ಮಳಿಗೆಯ ಮುಂದೆ ಸಾಲಾಗಿ ನಿಂತಿರುತ್ತಿದ್ದವು. 6 ಗಂಟೆ ಒಳಗೆ ತಾಜಾ ತರಕಾರಿ ಜೋಡಿಸಿಟ್ಟು ವ್ಯಾಪಾರ ಶುರು ಮಾಡ್ತಾ ಇದ್ರು. ಆದರೆ ಇಂದು ಗಂಟೆ 9 ಆದರೂ ಮಳಿಗೆ ಬಾಗಿಲು ತೆರೆದಿರಲಿಲ್ಲ. ರೈತರಿಗೆ ಸರಿಯಾದ ಸಮಯಕ್ಕೆ ಅವರಿಂದ ಪಡೆದ ತರಕಾರಿಗಳಿಗೆ ಹಣ ಸಂದಾಯ ಮಾಡದ ಕಾರಣ ಯಾವ ರೈತರು ಇವರಿಗೆ ಸಮಯಕ್ಕೆ ಸರಿಯಾಗಿ ತರಕಾರಿಗಳನ್ನು ಸರಬರಾಜು ಮಾಡುತ್ತಿರಲಿಲ್ಲ. 3-4 ದಿನಗಳ ಹಿಂದೆ ತಂದ ತರಕಾರಿ ಒಣಗಿತ್ತು. ಸದಾ ಅಲಂಕಾರಗೊಂಡು ಮದುವೆ ಹೆಣ್ಣಿನಂತೆ ಇರುತ್ತಿದ್ದ ಮಳಿಗೆ ಇಂದು ಬಣ್ಣ ಮಾಸಿದ ಹಳೆ ಸೀರೆಯಂತಿತ್ತು. ಲಾಭದ ಮಾತಿರಲಿ, ಹಾಕಿದ ಬಂಡವಾಳ ವಾಪಸ್ ಬರುವುದು ಕೂಡ ಸಂದೇಹವಾಗಿತ್ತು. ಅಮ್ಮ ಯಾಕೆ ವಿಲ್ ಬರೆಸುವ ನಿರ್ಧಾರ ತೆಗೆದುಕೊಂಡರು ಎಂಬ ಪ್ರಶ್ನೆಗೆ ಮಗನಿಗೆ ನಿಖರವಾಗಿ ಉತ್ತರ ಸಿಕ್ಕಿತ್ತು. ಮನೆಗೆ ವಾಪಸ್ಸಾದ ಮಗ ನೇರವಾಗಿ ತಾಯಿಯ ಕೋಣೆಗೆ ಹೋಗಿ ನೋಡಿದಾಗ ತಾಯಿ ಅಲ್ಲಿರಲಿಲ್ಲ. ಅಮ್ಮನನ್ನು ಹುಡುಕಿಕೊಂಡು ಕೊಟ್ಟಿಗೆಗೆ ಬಂದ ಮಗನಿಗೆ ಕುಂಟು ಹಸುವಿಗೆ ಹುಲ್ಲು ತಿನ್ನಿಸುತ್ತಿರುವ ತಾಯಿಯನ್ನು ಮತ್ತು ಖಾಲಿಯಾಗಿದ್ದ ಕೊಟ್ಟಿಗೆಯನ್ನು ನೋಡಿ ಕಣ್ಣು ತುಂಬಿ ಬಂದವು. ಬಿಸಿ ಬಿಸಿಯಾದ ಅನ್ನಕ್ಕೆ ಹಸುವಿನ ಘಮಘಮ ತುಪ್ಪವನ್ನು ಹಾಕಿ ಉಪ್ಪಿನಕಾಯಿ ಜೊತೆ ಕಲಸಿ ತುತ್ತು ಮಾಡಿ ತಿನ್ನಿಸುತ್ತಿದ್ದ ಅವನ ತಾಯಿ ನೆನಪಾದರು. ಕೊಟ್ಟಿಗೆ ತುಂಬ ಹಸುಗಳು. ಬೆಳಿಗ್ಗೆ ಆದರೆ ಸಾಕು ಅವುಗಳ ಗಂಟೆಯ ಶಬ್ದ. ಗೌರಿ, ಗಂಗೆ, ಲಕ್ಷ್ಮಿ ಎಂದು ದೇವರ ನಾಮ ಕರೆಯುವಂತೆ ಅಮ್ಮ ಹಸುಗಳ ಹೆಸರಿಟ್ಟು ಕರೆದು ಅವುಗಳ ಮೈ ಸವರುತ್ತಿದ್ದರು. ಬಕೆಟ್ ಗಟ್ಟಲೆ ಹಾಲು ಕರೆದು ದೊಡ್ಡ ಹಂಡೆಗೆ ಹಾಕಿ ಕಾಯಿಸುವಾಗ ಮನೆಯಲ್ಲಿ ಘಮಘಮ ವಾಸನೆ. ಅಮ್ಮ ಒಲೆ ಮೇಲೆ ಮಾಡುತ್ತಿದ್ದ ಬಿಸಿ ಬಿಸಿಯಾದ ಮುದ್ದೆ, ಅದಕ್ಕೆ ಸರಿಯಾದ ಸಾರು ಮಾಡಿ 10 ಜನರ ಪಂಕ್ತಿಯಲ್ಲಿ ಕುಳಿತು ಊಟ ಮಾಡುತ್ತಿದ್ದುದು ನೆನಪಾಯಿತು. ಮನೆಯಲ್ಲಿ ಹಾಲು, ಮೊಸರು, ತುಪ್ಪದ ಒಳೆಯೇ ಹರಿಯುತ್ತಿತ್ತು. ಕೈ ತುಂಬ ಬಳೆ, ಕತ್ತಿನಲ್ಲಿ ಕರಿಮಣಿ, ಮುಡಿ ತುಂಬ ಹೂ ಮುಡಿದು ಹಣೆ ತುಂಬ ಕುಂಕುಮವನ್ನಿಟ್ಟುಕೊಂಡು ಸದಾ ನಗುನಗುತ್ತಾ ಲವಲವಿಕೆಯಿಂದ ಇದ್ದ ತಾಯಿ ಇಂದು ಕೊಟ್ಟಿಗೆಯಲ್ಲಿನ ಕುಂಟ ಹಸುವಿನ ತಲೆಯನ್ನು ಸವರುತ್ತಾ ಏನೋ ಕಳೆದುಕೊಂಡವರಂತೆ ಮಂಕಾಗಿ ಕುಳಿತಿದ್ದರು. ಅಮ್ಮನೊಂದಿಗೆ ಮಾತನಾಡಬೇಕೆಂದುಕೊಂಡು ಬಂದಿದ್ದ ಮಗನಿಗೆ ತಾಯಿಯ ಮೌನದಿಂದಲೇ ಉತ್ತರ ಸಿಕ್ಕಿತ್ತು. ಮರುದಿನ ಕಚೇರಿಗೆ ತಡವಾಗಿದ್ದರಿಂದ ಬೇಗ ಬೇಗ ಸ್ನಾನ ಮುಗಿಸಿ ಊಟ ಮಾಡಲು ಬಂದ ಸೂರ್ಯನಿಗೆ ತನ್ನ ಹೆಂಡತಿ ಮಾಡಿದ್ದ ಪಾಸ್ತಾ ಹಿಡಿಸಲಿಲ್ಲ. ಇಂದೇಕೋ ಅಮ್ಮನ ಕೈಯಿಂದ ಅಡಿಗೆ ಮಾಡಿಸಿಕೊಂಡು ಊಟ ಮಾಡುವ ಮನಸ್ಸಾಗಿತ್ತು. ಊಟವನ್ನು ಅರ್ಧಕ್ಕೆ ಬಿಟ್ಟು ನಾನಿನ್ನು ಬರುತ್ತೇನೆ, ನೀನು ಸ್ವಲ್ಪ ತೋಟದ ಕಡೆ ಹೋಗಿ ಬಾ ಎಂದು ತನ್ನ ಹೆಂಡತಿಗೆ ಹೇಳಿ ಹೊರಟ. ಬಿಸಿಲಿನಲ್ಲಿ ಹೋದರೆ ಮುಖ ಕಪ್ಪಾಗುತ್ತದೆ ಎಂದು ಬಿಸಿಲಿರುವಾಗ ಹೊರಗೆ ಕಾಲಿಡದೆ ಮನೆ ಒಳಗೆ ಇದ್ದು ಕಾಪಾಡಿಕೊಂಡ ಸುಕೋಮಲವಾದ ತ್ವಚೆಗೆ ಇಂದು ಬಿಸಿಲಿನ ದರ್ಶನವಾಗುವುದಿತ್ತು. ಮದುವೆ ಆದ ದಿನದಿಂದ ಒಂದು ಕೆಲಸ ಹೇಳದ ಗಂಡ ಇಂದು ಮೊದಲ ಬಾರಿಗೆ ತೋಟಕ್ಕೆ ಹೋಗಿ ಬಾ ಎಂದು ಹೇಳಿದ್ದ. ಇಲ್ಲ ಎಂದು ಹೇಳುವ ಆಗಿರಲಿಲ್ಲ. ಸ್ನಾನ ಮಾಡಿಕೊಂಡು ತಿಂಡಿ ತಿಂದು ತೋಟಕ್ಕೆ ಹೋಗುವಷ್ಟರಲ್ಲಿ ಗಂಟೆ 11 ಆಗಿತ್ತು.
ತೋಟದಲ್ಲಿ ಕೆಲಸ ಮಾಡುವವರು ಆಗ ತಾನೇ ಬಂದು ಕೆಲಸಕ್ಕೆ ಕೈ ಹಾಕದೆ ಮಾತನಾಡುತ್ತಾ ಕುಳಿತಿದ್ದರು. ಏನ್ರೋ ಹೀಗೆ ಮಾತಾಡ್ತಾ ಕೂತ್ಕೊಂಡ್ರೆ ಕೆಲಸ ಹೇಗಾಗುತ್ತೆ, ಬೇಗ ಬೇಗ ಎದ್ದು ಕೆಲಸ ನೋಡಿಕೊಳ್ಳಿ ಎಂದು ಸವಿತಾ ಹೇಳಿದಾಗ, ಅಯ್ಯೋ ಮನೇಲಿ ಊಟ ಮಾಡ್ಕೊಂಡು ಬರೋವಷ್ಟರಲ್ಲಿ ಇಷ್ಟೊತ್ತಾಯ್ತು, ಮಧ್ಯಾಹ್ನದ ಊಟ ಬೇರೆ ಕಟ್ಕೊಂಡು ಬರಬೇಕು, ನಿಮ್ಮ ತೋಟ ಬೇರೆ ಊರಿಂದ ತುಂಬ ದೂರ, ನಡ್ಕೊಂಡು ಬರೋವಷ್ಟರಲ್ಲಿ ಸುಸ್ತಾಗೋಯ್ತು, ಅದಕ್ಕೆ ಸ್ವಲ್ಪ ಹೊತ್ತು ಕೂತು ನಂತರ ಕೆಲಸ ಮಾಡ್ತೀವಿ ಎಂದರು. ಹೀಗೆ ನೀವು ಮಾಡಿರೋದಕ್ಕೆ ತೋಟ ಒಣಗಿ ನಿಂತಿರೋದು, ಏನೋ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ಬಿಟ್ಟಿದ್ದಕ್ಕೆ ನೋಡಿ ಎಂಥ ಸ್ಥಿತಿ ತಂದಿಟ್ಟಿದ್ದೀರಾ ಎಂದು ಸಿಟ್ಟಾದಳು ಸವಿತಾ. ನೋಡಮ್ಮ, ಈ ವರ್ಷ ಸರಿಯಾಗಿ ಮಳೆ ಇಲ್ಲ, ಬೋರಲ್ಲಿ ನೀರು ಕೂಡ ಇಲ್ಲ, ಅದಕ್ಕೆ ಫಸಲು ಕಮ್ಮಿ ಆಗಿದೆ. ಆಳು ಮಾಡಿದ್ದು ಹಾಳು, ಮಗ ಮಾಡಿದ್ದು ಮಧ್ಯಮ ಎಂಬಂತೆ ಮನೆಯವರು ಬಂದು ನೋಡಿಕೊಳ್ಳದಿದ್ದರೆ ಹಾಗೆ ಆಗೋದು. ನಾವೇನು 24 ಗಂಟೆ ಕೆಲಸ ಮಾಡೋಕ್ಕಾಗಲ್ಲ. ನೀವು ಹೆಚ್ಚಿಗೆ ಮಾತನಾಡೋದಾದರೆ ನಮಗೆ ಕೆಲಸನೇ ಬೇಡ. ಏನೋ ಸುಬ್ಬಮ್ಮನವರ ಅನ್ನದ ಋಣದಲ್ಲಿ ಇದ್ದೀವಿ ಅಂತ ಕೆಲಸಕ್ಕೆ ಬರ್ತಾ ಇದ್ದೀವಿ ಅಷ್ಟೇ ಎಂದು ಹೇಳಿ ಅಲ್ಲಿಂದ ಎದ್ದು ಕೆಲಸ ಮಾಡಲು ಹೊರಟರು. ಮದುವೆ ಆದ ದಿನದಿಂದ ಬಿಸಿಲನ್ನು ನೋಡದ ಸವಿತಾಳಿಗೆ ಬಿಸಿಲಿನಲ್ಲಿ 3-4 ಗಂಟೆ ಇರೋವಷ್ಟೊತ್ತಿಗೆ ಸುಸ್ತಾಯಿತು. ಸರಿಯಾಗಿ ಕೆಲಸ ಮಾಡಿಕೊಂಡು ಹೋಗಿ ಆಯ್ತಾ ಎಂದು ಮತ್ತೊಮ್ಮೆ ಆಳುಗಳಿಗೆ ಹೇಳಿ ಅಲ್ಲಿಂದ ಮನೆಗೆ ಬಂದಳು. ಬರಗಾಲದಲ್ಲಿ ಅಧಿಕ ಮಾಸವೆಂಬಂತೆ ಮೊದಲೇ ನಷ್ಟದಲ್ಲಿದ್ದ ಗಂಡ ಹೆಂಡತಿಗೆ ಇನ್ನೊಂದು ಕಷ್ಟ ಎದುರಾಗುವುದಿತ್ತು. ಸೂರ್ಯ ಕೆಲಸ ಮಾಡುತ್ತಿದ್ದ ಸರ್ಕಾರಿ ಆಫೀಸ್ನ ಕಟ್ಟಡ ದುರಸ್ತಿಯಲ್ಲಿತ್ತು. ಗುತ್ತಿಗೆದಾರರಿಂದ ಸಂಗ್ರಹಿಸಿದ್ದ ಹಣವನ್ನು ಬ್ಯಾಂಕ್ಗೆ ಕಟ್ಟಲು ಬ್ಯಾಂಕ್ನವರು ಅಂದು ಸ್ಟ್ರೈಕ್ ಮಾಡ್ತಾ ಇದ್ದಿದ್ದರಿಂದ ಆಫೀಸ್ನಲ್ಲೇ ಹಣ ಇಡುವುದು ಅಷ್ಟೊಂದು ಸೇಫ್ ಅಲ್ಲ ಎಂದು ತಿಳಿದು ಮನೆಗೆ ತಂದಿಟ್ಟಿದ್ದ. ಮರುದಿನ ಬ್ಯಾಂಕ್ಗೆ ಹೋಗಿ ಕಟ್ಟಬೇಕು ಎಂದು ರಾತ್ರಿ ಭದ್ರವಾಗಿ ಬೀರುವಿನಲ್ಲಿಟ್ಟು ಮಲಗಿದ. ಬೆಳಗ್ಗೆ ಬೇಗನೆ ಎದ್ದ ಸವಿತಾ ತನ್ನ ಊರಿಂದ ಕರೆದುಕೊಂಡು ಬಂದು ಅಡುಗೆಗೆ ನೇಮಿಸಿದ್ದ ಸರೋಜಮ್ಮನ ಬಳಿ ಬಂದು ಅಂದು ತಿಂಡಿಗೆ ಏನು ಮಾಡಬೇಕೆಂದು ಹೇಳ ಬಂದಾಗ ಅಲ್ಲಿ ಸರೋಜ ಇರಲಿಲ್ಲ. ಎಲ್ಲ ಕಡೆ ನೋಡಿಕೊಂಡು ಬಂದು ಇವಳು ಎಲ್ಲಿ ಹೋದ್ಲು ಅಂತ ಗೊಣಗುತ್ತಾ ರೂಮ್ ಕಡೆ ಬಂದ ಹೆಂಡತಿಗೆ ಏನಾಯ್ತು ಎಂದು ಕೇಳಿದ ಸೂರ್ಯ. ಅಯ್ಯೋ, ಆ ಸರೋಜಮ್ಮ ಕಾಣ್ತಾ ಇಲ್ಲ, ಮನೆ ಸುತ್ತಮುತ್ತ ಎಲ್ಲ ಹುಡುಕೊಂಡು ಬಂದೆ, ಎಲ್ಲೂ ಇಲ್ಲ ಎಂದು ಹೆಂಡತಿ ಹೇಳಿದ ಕೂಡಲೇ ದಿಢೀರನೆ ಹಾಸಿಗೆಯಿಂದ ಎದ್ದು ಬೀರ್ ಬಾಗಿಲು ತೆಗೆದವನಿಗೆ ಆಘಾತ ಒಂದು ಕಾದಿತ್ತು. ಅವನು ನಿನ್ನೆ ರಾತ್ರಿ ತಂದಿಟ್ಟಿದ್ದ ಸೂಟ್ಕೇಸ್ ಕಾರಣದಾಗಿತ್ತು. ಅಯ್ಯೋ ದೇವರೇ, ನಾನು ಮುಳುಗಿ ಹೋದೆನಲ್ಲ, ಲಕ್ಷಾಂತರ ರೂಪಾಯಿ ಸರ್ಕಾರಿ ಹಣವನ್ನು ಕಳೆದುಕೊಂಡನಲ್ಲ ಎಂದು ಗಂಡ ಗೋಳಾಡುತ್ತಿದ್ದಾಗ ಸರೋಜಮ್ಮ ಕಾಣೆಯಾಗಿದ್ದ ಕಾರಣ ತಿಳಿಯಿತು. ಬೇಜವಾಬ್ದಾರಿತನದ ಮೇಲೆ ಹಣವನ್ನು ಕಳೆದುಕೊಂಡಿದ್ದಾನೆ ಎಂದು ಸೂರ್ಯನನ್ನು ಕೆಲಸದಿಂದ ಸಸ್ಪೆಂಡ್ ಮಾಡಿದರು. ಕಳೆದುಕೊಂಡಿದ್ದ ಹಣದ ಜೊತೆ ಅವನು ದಂಡವನ್ನು ಕಟ್ಟಬೇಕಾಗಿತ್ತು. ಸರಿಯಾದ ಸಮಯಕ್ಕೆ ಮಳೆ ಬಾರದೆ ಆ ವರ್ಷ ತೋಟ ಯಾವುದೇ ಫಸಲನ್ನು ಹಿಡಿದಿರಲಿಲ್ಲ. ತೋಟದಿಂದ ಯಾವ ಹಣವನ್ನು ನಿರೀಕ್ಷಿಸುವಂತಿರಲಿಲ್ಲ. ಅದರ ಬದಲಿಗೆ 3-4 ಲಕ್ಷ ಹಣವನ್ನು ಅದಕ್ಕೆ ಖರ್ಚು ಮಾಡಬೇಕಾಗಿತ್ತು. ವ್ಯಾಪಾರ ಚೆನ್ನಾಗಿ ನಡೆಯದ ಕಾರಣ ಮಳಿಗೆಯನ್ನು ಬೇರೆಯವರಿಗೆ ಬಾಡಿಗೆ ಕೊಟ್ಟಿದ್ದರು. ಗಂಡನ ಸಂಬಳ ಬರುವುದು ನಿಂತು ಹೋಗಿತ್ತು. ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ 1-2 ಎಕರೆ ಹೊಲವನ್ನು ಮಾರೋಣ ಎಂದು ಹೆಂಡತಿ ಹೇಳಿದಾಗ ಅಮ್ಮ ಅದಕ್ಕೆ ಎಂದಿಗೂ ಒಪ್ಪುವುದಿಲ್ಲವೆಂದು ತಿಳಿದಿದ್ದ ಮಗ ಇದು ವ್ಯರ್ಥ ಕೆಲಸ ಎಂದು ಸುಮ್ಮನಾದ. ಗಂಡ ಹೆಂಡತಿ ಇಬ್ಬರು ಈಗ ಬೆಳಗಿನ ಜಾವ 6 ಗಂಟೆಯೊಳಗೆ ಎದ್ದು ಸ್ನಾನ ಪೂಜೆಯನ್ನು ಮುಗಿಸಿಕೊಂಡು ಹೊಲಕ್ಕೆ ಹೋಗುತ್ತಿದ್ದರು. ಬಿಸಿಲು ಬರುವಷ್ಟರಲ್ಲಿ ಅರ್ಧ ಕೆಲಸ ಮುಗಿಸಿ ಮನೆಗೆ ಬಂದು ನಂತರ ಊಟ ಮಾಡುತ್ತಿದ್ದರು. ನಾನು ವ್ರತ ಪೂಜೆ ಪುನಸ್ಕಾರ ಮಾಡುವುದರಿಂದ ನನಗೆ ನಾನೇ ಅಡುಗೆ ಮಾಡಿಕೊಳ್ಳುತ್ತೇನೆ ಎಂದು ಸುಬ್ಬಮ್ಮ ಕೊಟ್ಟಿಗೆಯಲ್ಲಿ ಪುಟ್ಟ ಒಲೆ ಇಟ್ಟುಕೊಂಡು ಅಡುಗೆ ಮಾಡಿಕೊಳ್ಳುತ್ತಿದ್ದರು. ಅಂದು ಸವಿತಾ ಸೂರ್ಯ ಮದುವೆಯಾಗಿ ಸರಿಯಾಗಿ 1 ವರ್ಷ ಕಳೆದಿತ್ತು. ಸಿರಿ ಸಂಪತ್ತು ಹಾಲಿನ ಹೊಳೆಯಂತೆ ಹರಿಯುತ್ತಿದ್ದ ಮನೆ ಇಂದು ಸಾಲ ಸೋಲ ಕಷ್ಟ ಕಾರ್ಪಣ್ಯಗಳ ಆಗರವಾಗಿತ್ತು. ಸವಿತಾಳಿಗೂ ತನ್ನ ತಪ್ಪಿನ ಅರಿವಾಗಿತ್ತು. ಅಂದು ಅತ್ತೆ ಕರೆದು ಹೇಳಿದ ಮಾತಿನ ಪ್ರತಿಯೊಂದು ಪದದ ಅರ್ಥವು ಇಂದು ಚೆನ್ನಾಗಿ ತಿಳಿಯುವಂತಾಗಿತ್ತು. ಕೂತು ಉಂಡರೆ ಕುಡಿಕೆ ಹೊನ್ನು ಸಾಲದು ಎಂದು ಅತ್ತೆ ಹೇಳಿದ ಮಾತು ನಿಜವಾಗಿತ್ತು. ಮುಂದುವರೆಯುವುದು. ವೀಕ್ಷಣೆಗಾಗಿ ಧನ್ಯವಾದಗಳು. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.